ಈ ಸಿನಿಮಾದಲ್ಲಿ ತಗೊಂಡಿರೋಂಥ ವಿಚಾರ ಇದೆಯಲ್ಲ, ಒಂದು ದೊಡ್ಡ ಒಂದು ಕ್ರಾಂತಿನೇ ಕ್ರಿಯೇಟ್ ಮಾಡ್ತಿರುವಂಥ ಸಿನಿಮಾ. ಅಂದರೆ ಈಗಿನ ಯೂತ್ಸ್ಗಳಿಗೆ ಅದರಿಂದ ಸ್ವಲ್ಪ ಹೊರಗಡೆ ತರುವಂಥ ಒಂದು ದೊಡ್ಡ ಕ್ರಾಂತಿಯನ್ನು ಈ ಸಿನಿಮಾ ಅಂತೂ ಸ್ಟಾರ್ಟ್ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಆ ವಿಚಾರವನ್ನು ಟಚ್ ಮಾಡುವಾಗ ಒಂದಷ್ಟು ಇರುತ್ತಲ್ಲ, ಭಯ ಅನ್ನೋದು ಇರುತ್ತಲ್ಲ. ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ಕೆಲವೊಂದು ಪೋರ್ಷನ್ಸ್ನ ಏನು ಶೂಟ್ ಮಾಡಿದ್ದೀವಿ, ರಿಯಾಲಿಟಿ ಏನಿದೆ ಅದನ್ನೇ ಎಕ್ಸಾಕ್ಟಾಗಿ ತೆಗೆದು ಹಿಂಗೆ ಹೊರಗಡೆ ಇಟ್ಟಿದ್ದಾರೆ. ಇದು ಇವಾಗ ಅದ್ರ ಬಗ್ಗೆ ಹೇಳೋದಕ್ಕಿಂತ ಐ ಥಿಂಕ್ ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡಿದ ಮೇಲೆ ಐ ಥಿಂಕ್ ಅದ್ರ ರಿಯಾಕ್ಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ, ಒಂದು ದೊಡ್ಡ ಮಾಫಿಯಾಸ್ಗಳು ಏನಿದೆ ಇದನ್ನೆಲ್ಲ ಏನು ಬಿಚ್ಚಿಟ್ಟಿದ್ದೀವಿ ಸಿನಿಮಾದಲ್ಲಿ, ಇದರಿಂದ ಏನಾದ್ರು ಒಂದು ಓಪನ್ ಆಗ್ಬೋದಾ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಬಟ್ ಏನಂದರೆ ಈ ಥರ ಇದೆಯಾ, ಈ ಥರ ನಡೆಯುತ್ತಾ ಅಂತ ಅಂದ್ಬಿಟ್ಟು ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪೋಸ್ ಮಾಡಿ ಇಟ್ಟಿದ್ದಾರೆ ಸಿನಿಮಾದಲ್ಲಿ ವಿಜಯ್ ಸರ್. ಸೊ ಈ ವಿಚಾರವಾಗಿ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಇತ್ತು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡೋವಾಗಲೇ. ಅಂದರೆ ಜನ ಇವತ್ತೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇವತ್ತು ಟುಡೇ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಯುನೋ ಸಿಟಿ, ಈ ವಿಚಾರನ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಗೊತ್ತಿಲ್ಲದಲ್ಲೇ ಇರೋ ವಿಚಾರ ನೋಡೋಕ್ಕೆ ಏನು ಇಷ್ಟಪಡ್ತಾರೆ. ನಾನು ಆ್ಯಸ್ ಅನ್ ಆಡಿಯನ್ ಅದೇ ಆಸೆ ಇತ್ತು. ಈ ನಿಜ ಅನ್ನೋದು ಕೆಲವು ವಿಚಾರಗಳು ಹೇಳೋಕ್ಕಾಗ್ದಲೇ ಇರೋವಂಥ ವಿಚಾರ ಯಾರು ತೆಗಿಬೇಕಲ್ಲ ಹೊರಗಡೆ ಅನ್ನೋದು, ಇದನ್ನು ನಮ್ಮ ಸಿನಿಮಾದಲ್ಲೇ ಆಗಿದೆ. ವಿಜಯ್ ಸರ್ ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ, ಯಾರಿಗೂ ಹೆದರಲ್ಲ, ಯಾವುದಕ್ಕೂ ಹೆದರಲ್ಲ. ಅವ್ರು ಒಂದೇ ಹೇಳೋದು, ನಾನು ಸತ್ಯ ಹೇಳ್ತಾ ಇದ್ದೀನಿ, ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಯಾವುದಕ್ಕೂ ಹೆದರೋ ಅವಶ್ಯಕತೆಯೂ ಇಲ್ಲ, ತಲೆಬಗ್ಸೋ ಅವಶ್ಯಕತೆಯೂ ಇಲ್ಲ, ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋದು. ಸೊ ನಮ್ಮನ್ನು ಅದೇ ಜೊತೇಲಿ ಹಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ರಿಂದ ಯಾವುದೂ ಆ ಥರ ಆ್ಯಸ್ ಆಫ್ ನೌ ಅಂತೂ ನಮಗೇನು ಭಯ ಆಗಲಿ ಏನೂ ಆಗಿಲ್ಲ. ಬಟ್ ಯುನೋ ಲೈಕ್ ರಿಲೀಸ್ ಆದಮೇಲೆ ಒಂದಷ್ಟು ವಿಚಾರ ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ಆಗುತ್ತೆ. ಯಾಕೆಂದರೆ ಬೇರೆ ಲೆವೆಲ್ ಆಫ್ ವಿಚಾರಗಳನ್ನ ಎಕ್ಸ್ಪೋಸ್ ಮಾಡಿ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಅದು ನೋಡೋಣ ಏನಾಗುತ್ತೆ. ನಿರ್ದೇಶನ ಜೊತೆ ನಟನೆ ಮಾಡೋದಿದೆಯಲ್ಲ, ಅಷ್ಟೆಲ್ಲ ಮಾಡಿಕೊಂಡು ಕೂಡ ಒಂದು ಇಡೀ ಟೀಮನ್ನು ಒಗ್ಗೂಡಿಸ್ಕೊಂಡು ಕರ್ಕೊಂಡೋಗಿ ನಿದ್ರೆ ಯಾವಾಗ ಮಾಡ್ತಾರೆ, ಟೈಮ್ ಯಾವಾಗ ಕೊಡ್ತಾರೆ ಮನೆ ಕಡೆಗೆ ಅಂತ? ಅದೆಲ್ಲ ಯಾವುದೂ ಇಲ್ಲ, ಯಾವ ನಿದ್ದೆನೂ ಇಲ್ಲ, ಮನೆಗೆ ಟೈಮೂ ಇಲ್ಲ. ಅವರು ಕೆಲಸ ಅಷ್ಟೇ. ಶೂಟಿಂಗ್ ಇದ್ದರೆ 24 ಅವರು ಶೂಟಿಂಗ್ ಕೆಲಸ. ಶೂಟಿಂಗ್ದು ಬ್ರೇಕ್ ಆಗ್ತಿದ್ದಂಗೆ ಆವಾಗ ಶೂಟ್ ಮಾಡಿರೋದು ಏನು ತೆಗ್ದಿದ್ದೀನಿ ಅನ್ನೋ ಕೆಲಸ, ಅದು ಎಡಿಟಿಗೆ ಕೂತ್ಕೋ, ಇಲ್ಲ ಇನ್ನೇನೋ ವರ್ಕ್ ಮಾಡಿಸು, ಸಾಂಗ್ ರೆಡಿ ಮಾಡಿಸು. ಈ ಗ್ಯಾಪಲ್ಲಿ ಹೋಗಿ ಚರಣ್ ಅವ್ರನ್ನ ಮೀಟ್ ಮಾಡೋರು ಶೂಟಿಂಗ್ ಗ್ಯಾಪಲ್ಲಿ. ಆಮೇಲೆ ನಮ್ಮ ಜೊತೆ ನೆಕ್ಸ್ಟ್ ಸ್ಕೆಡ್ಯೂಲ್ದು ಒಂದು ಮೀಟಿಂಗ್ ಇರೋದು. ಅವ್ರು ಸುಮ್ಮನೆ ಕೂರೋದೇ ಇಲ್ಲ. ನಾನು ರೀಸೆಂಟಾಗೂ ಅಷ್ಟೇ ಆ್ಯಕ್ಚುಲಿ ಒಂದು ಬ್ರೇಕ್ ತೊಗೊಂಡು ನಾನು ಒಂದು ಜಾಗಕ್ಕೆ ಹೋಗಿದ್ದೆ ಒಂದು 2 days. ಆ್ಯಕ್ಚುಲಿ ವಿಜಯ್ ಸರ್ ಅಲ್ಲೇ ಇದ್ದರು, ನನಗಲ್ಲಿ ಸಿಕ್ಕಿದ್ರು. ಅಲ್ಲಿದ್ದರೂ ಕೂಡ ಆ್ಯಕ್ಚುಲಿ ಅವರು ಬ್ರೇಕ್ ತೊಗೊಳಕ್ಕೇ ಅಲ್ಲಿ ಇದ್ದಿದ್ದು. ನಂಗೆ ಆ್ಯಕ್ಚುಲಿ ಅವರಲ್ಲಿ ಇರೋದು ಗೊತ್ತಿಲ್ಲ. ನಾನು ಫೋನ್ ಮಾಡಿ ಹಿಂಗೆ ಹೋಗ್ತಾ ಇದ್ದೀನಿ ಸರ್, ಸ್ವಲ್ಪ ಐ ವಾಂಟ್ ಸಮ್ ಬ್ರೇಕ್ ಅಂತ ಅಂದ್ಬಿಟ್ಟು ಹೇಳಿ ಹೋಗಿದ್ದೆ. ಆಯ್ತಪ್ಪ, ನೆಕ್ಸ್ಟ್ ಡೇ ಬೆಳಗ್ಗೆ ಅವರೇ ಸಿಕ್ಕಿದ್ರು. ಅವರು ಬ್ರೇಕ್ ತೊಗೊಳಕ್ಕೆ ಬಂದಿದ್ದು, ಬಟ್ ಅವ್ರು ಬ್ರೇಕ್ ತೊಗೊಳ್ಳೋವಂಥ ವ್ಯಕ್ತಿ ಅಲ್ವೇ ಅಲ್ಲ. ಇದ್ರ ಬಗ್ಗೆನೇ ಚಿಂತೆ, ಭೀಮಾ ಬಗ್ಗೆ ಚಿಂತೆ, ನೆಕ್ಸ್ಟ್ ಏನು ಮಾಡ್ತೀನಿ ಚಿಂತೆ. ಅಂದರೆ ವರ್ಕ್ ಮಾಡ್ತಾ ಇರ್ತಾರೆ, ಏನೋ ಒಂದು ಎಕ್ಸ್ಪ್ಲೋರ್ ಮಾಡ್ತಾರೆ, ಅದ್ರ ಮೇಲೆ ಏನೋ ಒಂದು ರೆಡಿ ಮಾಡ್ಕೊತಾರೆ. ಸುಮ್ಮನೆ ಕೂರೋವಂಥ ವ್ಯಕ್ತಿ ಅಲ್ವೇ ಅಲ್ಲ.